ಈ ಥರ ಪ್ರತಿಭೆ ಇಂದ ಬರ್ತಾ. ಹಾಗಾಗಿ ಬಿಸ್ನೆಸ್ನ ಆರ್ಟಿಸ್ಟ್ನ, ಪಬ್ಲಿಕ್ನ ಆರ್ಟಿಸ್ಟ್ನ ನಾವು ಕನೆಕ್ಟ್ ಮಾಡಬೇಕು ಅಂತ ನಮ್ಮ ಎರಡನೇ ಲೈನ್ನ ಎಸ್ಪೆಷಲಿ ದೊಡ್ಡ ದೊಡ್ಡ ಪ್ರತಿಭೆಗಳಿಗೆ, ಮೊದಲ ಹಂತದ ಪ್ರತಿಭೆಗಳಿಗೆ ಬೆಲೆ ಸಿಗ್ತಾ ಇದೆ. ಅದು ಎರಡನೇ ಹಂತದ ಪ್ರತಿಭೆ, ಮೂರನೇ ಹಂತದ ಪ್ರತಿಭೆ. ಈ ಪ್ರತಿಭೆಗಳಿಗೆ ನಾವು ಹೆಚ್ಚು ರಹದಾರಿಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ, ಅವರು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಜಿಲ್ಮೋರ್ ಅಂಜಿಸ್ ಕಂಪ್ನಿ ಟೆಕ್ನಾಲಜಿನ ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ಸುಲಭವಾಗಿ ಜನರನ್ನು ತಗೊಂಡು ಹೋಗ್ತಾ ಇದೆ. ಈ ಮೂಲಕ ಕಲಾವಿದರಿಗೂ ಕೂಡ ಅನುಕೂಲ ಆಗ್ತಾ ಇದೆ, ಮತ್ತೆ ಸಾರ್ವಜನಿಕರು ಅನುಕೂಲ ಆಗ್ತಾ ಇದೆ. ನಾವು ಎರಡು ಕಡೆ, ಕಲಾವಿದರ ಕಡೆ ಮತ್ತು ಸಾರ್ವಜನಿಕರ ಕಡೆ, ಎರಡೂ ಕಡೆ ಕೂಡ ನಾವು ಕಂಫರ್ಟಬಲ್ ಆಗಿ ಅವ್ರ ಸಮಸ್ಯೆ ಅಥವಾ ಅವರ ಪ್ರೋಗ್ರಾಮ್ ಏನಿದೆ, ಅವ್ರ ಈವೆಂಟ್ ಏನಿದೆ ಸಕ್ಸಸ್ಫುಲ್ ಆಗೋದಕ್ಕೆ ನಾವೆಲ್ಲ ಸಹಕಾರಗಳನ್ನು ಕೊಡ್ತಾ ಇದ್ದೀವಿ. ಇದು ಸುಲಭವಾದಂಥ ಮಾರ್ಗ ಕೂಡ. ನಾವಿಷ್ಟೇ ಅಲ್ಲ, ಮುಂದೆ ಕೂಡ ನಮ್ಮ ಇದ್ರ ಮೂಲಕ ಹೊಸ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ನಮ್ಮಲ್ಲೊಂದು ಟೆಕ್ನಾಲಜಿ ಟೀಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಇದರಲ್ಲಿ ಒಳ್ಳೆ IIM MBS ನಾವು ನಮ್ಮ ಕ್ಯಾಂಪಸ್ ರಿಕ್ರೂಟ್ ಮಾಡ್ತಾ ಇದ್ದೀವಿ. ಅವ್ರ ಉದ್ದೇಶ ಏನಪ್ಪ ಅಂದ್ರೆ, ಈಗ ಈ ಮನೋರಂಜನೆ ಇಷ್ಟೇ ಅಲ್ಲ, ಇದನ್ನ ಹೊಸದಾಗಿ ಏನು ಮಾಡ್ಬೋದು, ಹೊಸದಾಗಿ ಹೇಗೆ ಕ್ರಿಯೇಟ್ ಮಾಡ್ಬೋದು, ಯಾವ ಮೂಲಕ ಆರ್ಟಿಸ್ಟ್ ಹೆಚ್ಚು ಬೆಳೆಸಿರ್ಬೋದು, ಯಾವ ಮೂಲಕ ಹೆಚ್ಚು ಮನೋರಂಜನೆ ಕನೆಕ್ಟ್ ಮಾಡ್ಬೋದು, ಅದನ್ನ ನಾವು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಮುಂದಿನ ಕೆಲವೇ ದಿನಗಳಲ್ಲಿ ಹೊಸದಾದಂಥ ಕಾನ್ಸೆಪ್ಟ್ ಅಂತ ನಾವು ಮುಂದೆ ಬರ್ತೀವಿ. ಅಷ್ಟೇ ಅಲ್ಲ, ಈಗ ಮುಖ್ಯವಾದ ಮನೋರಂಜನೆ ಯಾಕೆ ಬೇಕು ಅನ್ನೋ ದೊಡ್ಡ ಸಮಸ್ಯೆ ಇದೆ. ಮನೋರಂಜನೆ ಇಷ್ಟಿನ ಬರೀ ನಾವು ರಿಲೀಫ್ ಆಗೋದು ಮಾತ್ರ ಮನೋರಂಜನೆ ಬೇಕಾಗಿದೆ. ನಮ್ಮ ಒಂದು ವಿಶ್ರಾಂತಿ ಪಡೋಕೆ ಮನೋರಂಜನೆ ಬೇಕಾಗಿದೆ, ನಮ್ಗೆ ಎಂಟರ್ಟೈನ್ ಮಾಡೋಕೆ ಮನೋರಂಜನೆ ಬೇಕಾಗಿದೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆ ನಮ್ಗೆ ಕಾಡ್ತಾ ಇದೆ. ಏನಂದ್ರೆ ಮನೋರಂಜನೆ ಅಂದರೆ ನಮ್ಮ ಯಂಗರ್ ಜನರೇಷನಲ್ಲಿ ವಾಟ್ಸಪ್ ನೋಡೋದು, ಇಮೇಲ್ ನೋಡೋದು, ಇಲ್ಲ ಅಂದ್ರೆ ಫೇಸ್ಬುಕ್ ನೋಡೋದು, ಇಲ್ಲ ಅಂದ್ರೆ ಲ್ಯಾಪ್ಟಾಪ್, ಇದೇ ಮನೋರಂಜನೆ. ಇದು ಸಮಾಜಕ್ಕೆ ಒಂದು ದೊಡ್ಡ ಪಿಡುಗಾಗ್ತಾ ಇದೆ. ಯಾಕಂದ್ರೆ ಅವ್ರು ಮನೋರಂಜನೆ ಅಂದ್ರೆ ಅದೇ ಅನ್ಕೊಂತಾರೆ, ಅದು ತಪ್ಪದು. ಮನೋರಂಜನೆ ಅಂದ್ರೆ ಇನ್ನು ಬೇರೆ ಇದೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ, ನಾವು ಚಿಕ್ಕ ಮಗುವಾಗಿದ್ದಾಗ ಕೂಡ SP ಬಾಲು ಶಂಕರಾಭರಣ ಹಾಡು ಹೇಳಿದ್ರು, ಮತ್ತೆ ನಮ್ಮ ಕನ್ನಡ ಅನೇಕ ರಾಜ್ಕುಮಾರ್ ಗೀತೆಗಳು ಹಾಡಿದ್ರೆ ನಮಗೆ ಎದ್ದು ನಿಂತ್ಕೊಂತಾ ಇದೆ, ಎಷ್ಟು ಖುಷಿ ಪಡ್ತಾ ಇದೆ. ಅದು ಈಗಿನ ಜನರೇಷನ್ ತಗೊಂತಾ ಇಲ್ಲ. ನೀವು ನಮ್ಗೆಲ್ಲ ಲಿಟಲ್ ಚಾಂಪ್ಸ್ ಫೈನಲ್ ಹೋದಾಗ ಅಥವಾ ಎದೆತುಂಬೆ ಹಾಡಿನ ಪ್ರೋಗ್ರಾಮ್ ನೋಡಿದಾಗ ಎಂತೆಂಥ ಒಳ್ಳೆ ಅದ್ಭುತವಾದಂಥ ಹಾಡುಗಳು ಹೇಳ್ತಾ ಇದ್ದಾರೆ. ಆ ಅದ್ಭುತ ಹಾಡುಗಳನ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ನನ್ನ ಹಿಂದಿನ ಜನರೇಷನ್ ಎಂಜಾಯ್ ಮಾಡ್ತಾ ಇದೆ. ಆದ್ರೆ ಈಗಿನ ಜನರೇಷನ್, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಎಂಟರ್ಟೈನ್ಮೆಂಟ್ ಅಂತಂದ್ರೆ ಬರೀ ಫೇಸ್ಬುಕ್ಕು, ಇಂಟರ್ನೆಟ್ ಅದೇ ಥರ ಅನ್ಕೊಂತ ಇದೆ. ಅದು ಆಕ್ಚುಲಿ ನಿಜವಾದ ಮನೋರಂಜನೆ ಅಲ್ಲ. ನಮ್ಮ ಮನೋರಂಜನೆ ಅನ್ನೋದು ಮಕ್ಕಳು ತಗೊಂಡೋಗ್ಬೇಕು. ಯಾಕಂದ್ರೆ ಮನೋರಂಜನೆ ಯಾವಾಗ ಸಿಗುತ್ತೆ, ಉದಾಹರಣೆಗೆ ಒಳ್ಳೆ ಗಿಟಾರ್ ಪ್ಲೇ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಗಿಟಾರ್ ಪ್ಲೇ ಮಾಡೋದು ನಾವು ಬೀಟ್ ಮಾಡ್ಬೋದು. ಆ ಗಿಟಾರ್ ಪ್ಲೇ ಮಾಡೋದು ನಮಗೋಸ್ಕರ ಪ್ಲೇ ಮಾಡ್ತಾನೆ ಅಂದಾಗ ಆಟೋಮೆಟಿಕ್ ಅವ್ರಿಗೆ ಒಂದು ಬೇಸ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗುವಂಥ ಕಾನ್ಸೆಪ್ಟ್ಗಳನ್ನ ತರಬೇಕು ಅಂತ ಯಂಗ್ಸ್ಟರ್ಸ್ ಅಲ್ಲಿ, ಯಂಗ್ ಜನರೇಷನ್ ಅಲ್ಲಿ ಮನೋರಂಜನೆ ಅಂದ್ರೆ ಏನು, ನಿಜವಾದ ಮನೋರಂಜನೆ. ಆಕ್ಚುಲಿ ಇವಾಗ ಅನ್ಕೊಂಡಿರೋ ಮನೋರಂಜನೆ ಅಲ್ಲ. ಈ ಸೋಕಾಲ್ಡ್ ವಾಟ್ಸ್ಆಪ್, ಇಂಟರ್ನೆಟ್ ಇದು ಬಿಟ್ಟು ನಾವು ಆಚೆ ಬಂದದ್ರಿಂದ ಅವ್ರ ಮನೋರಂಜನೆ ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ. ಈ ನಿಟ್ಟಿನಲ್ಲಿ ನಾವು ನಮ್ಮ ಅಂಜೀಸ್, ನಮ್ಮ ಜಿಲ್ಮೋರ್ ಅಂಜೀಸ್, ನಮ್ಮ ಪಾರ್ಸಾರ್ಥಿ ಅವರು ಹೈದರಾಬಾದ್ನ ಆಪರೇಟ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಕೂಡ ಸಹಾಯ ಮಾಡ್ತಾ ಇದ್ದಾರೆ. ನಾವು ಈ ಮೂಲಕ ಜಿಲ್ಮೋರ್ ಅಂಜೀಸ್ನ ನಾವು ಪಾರ್ಸಾರ್ಥಿ ಮತ್ತು ನಮ್ಮ ಟೀಮ್ನ ಯಶಸ್ವಿಯಾಗಿ ತಗೊಂಡು ಹೋಗ್ತೀವಿ. ಇದಕ್ಕೋಸ್ಕರ ನಿಮ್ಮ ಎಲ್ಲ ಆಶಯಗಳು, ಶುಭಾಶಯಗಳು, ನಿಮ್ಮ ಆಶೀರ್ವಾದಗಳನ್ನು ಬೇಕು. ದಯವಿಟ್ಟು ಈ ನಿಟ್ಟಿನಲ್ಲಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ನಮಗೆ ಮುಂದೆ ಬರ್ತಾ ಇದ್ದೀವಿ. ಧನ್ಯವಾದಗಳು. ನಮಗಿಂತ ದೊಡ್ಡ ಹೆಚ್ಚು ಮಾತಾಡುವಂತ ಇರ್ತಾರೆ, ಅವ್ರ ಮುಂದೆ ಹೆಚ್ಚು ಮಾತಾಡಬೇಕು. ಪ್ರೀತಿ ಪಾತ್ರ ಕನ್ನಡ ರಸಜ್ಞರಿಗೆಲ್ಲರಿಗೂ ನನ್ನ ನಮಸ್ಕಾರ. ಮಾತಾಡ್ಬಿಟ್ಟದೆಲ್ಲ ಮಾತಾಡ್ಬಿಟ್ಟು ಬೇರೆ ನಾನು ಮಾತಾಡೋದಕ್ಕೆ ಏನು ಅವಕಾಶ ಕೊಡಲಿಲ್ಲ. ಅವರು ಎಲ್ಲ ವಿಷಯಗಳನ್ನು ಮಾತಾಡಿದ್ದಾರೆ. ಮೊದಲು ಸೂಕ್ಷ್ಮವಾಗಿ ಕಾವ್ಯ ಅವರು ಈ ಪ್ಲಾಟ್ಫಾರ್ಮ್ ಹೃದಯ ಏನು ಅಂತ ಅವರೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಸಂಕ್ಷಿಪ್ತವಾಗಿ ಸಾರಥಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಪುಲವಾಗಿ ಸದಾ ಅವರು ಮಾಡಿದ್ದಾರೆ. ನಮ್ಮ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹ ಒಂದಿರುತ್ತೆ. ದಿನ ಅದಕ್ಕೆ ಏನೇನೋ ಪೂಜೆಗಳು, ಕಲ್ಯಾಣೋತ್ಸವಗಳೆಲ್ಲ ನಡೀತಾ ಇದೆ. ಅಲ್ಲಿ ದೊಡ್ಡ ಬ್ರಹ್ಮೋತ್ಸವ ಇದೆಲ್ಲ ಬಂದ್ರೆ ಉತ್ಸವ ವಿಗ್ರಹಗಳಿಗೆ ಮಾತ್ರ ಮಾಡ್ತಾರೆ. ನಾನು ಅಂತಹ ಒಂದು ಉತ್ಸವ ವಿಗ್ರಹ ಇಲ್ಲಿ. ನೀವು ಹೇಳಬಹುದು, ಯಾಕೆ ಇದರಲ್ಲಿ ನೀವು ಇಂಟ್ರೆಸ್ಟ್ ತಗೊಂಡಿದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ ಅಂತ. ನಾನು ಆಗಾಗ half a dozen ಪ್ರಾಡಕ್ಟ್ಸ್ ಮೋಸ್ಟ್ಲಿ ಆಂಧ್ರ ತಮಿಳುನಾಡಿನಲ್ಲಿ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಬಟ್ ಯೋಚನೆ ಮಾಡ್ತೀನಿ, ಇದರಲ್ಲಿ ಮಾಡೋದ್ರಿಂದ ನನಗೆ ದುಡ್ಡು ಸಿಗುತ್ತೆ, ಅದರ ಬೇರೆ ಸಂಶಯನೇ ಇಲ್ಲ. ಬಟ್ ಒಂದು ಬಾಧ್ಯತೆ ಇದೆ, ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ಗೂ ಕೂಡ ಒಂದು ಬಾಧ್ಯತೆ ಇದೆ. ನಾವು ಮಾಡೋದು ಜವಾಬ್ದಾರಿ ತರ. ಆಕ್ಚುಲಿ ವೆನ್ ಐ ಎಂಡಾರ್ಸ್ ಸಂಬಡಿ, ಐ ಹ್ಯಾವ್ ಟು ಗಿವ್ ದಿ ರೆಸ್ಪಾನ್ಸಿಬಿಲಿಟಿ ಬಿಹೈಂಡ್ ದಟ್. ಅದಕ್ಕಾಗಿ ಯೋಚನೆ ಮಾಡ್ತೀನಿ. ಬಟ್ ನನಗೆ ತುಂಬಾ ಸಂತೃಪ್ತಿ ಕೊಟ್ಟ ಒಂದು ವಿಷಯ ಏನು ಅಂದರೆ, ಜಿಲ್ಮೋರ್ ಅಂಜೀಸ್, ಜಿಲ್ಮೋರ್ ಆಂಧ್ರನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ವಿತ್ ಸದಾಸ್
ಕಂಪ್ಲೇಂಟ್ಸ್ ದೇ ಆರ್ ಡೂಯಿಂಗ್ ಚಿಲ್ಮೋರ್ ಅಂಜೀಸ್. ನಾನು ನಮ್ಮ ಭಾಷೆಯಲ್ಲಿ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರು ಹೇಳಿದ ಒಂದು ಒಳ್ಳೆ ಪಾಯಿಂಟ್ ಏನು ಅಂದರೆ, ಇದಕ್ಕೆ ಮುಂಚೆ ನಾವು ರಚನಾ ಬಗ್ಗೆ ನನಗೆ ಗೊತ್ತಿಲ್ಲ, ಯಾರಾದ್ರೂ ನಮಗೆ ಅವಕಾಶ ಬೇಕು ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗೋಕೆ, ಅವರ ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ ಸಾಲುಗಳಾಗುತ್ತೆ. ಸಿಗದ ಮೇಲೆ ಅವ್ರಿಗೆ ಕೇಳೋದಕ್ಕೆ ಟೈಮ್ ಆಗುತ್ತೆ. ಕೇಳಿದ ಮೇಲೆ ಅವರಿಗೆ ಇಷ್ಟ ಇದ್ದರೆ ನಮಗೊಂದು ಅವಕಾಶ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಲಬ್ಧ ಪ್ರತಿಷ್ಠರು ದೊಡ್ಡವರು ಯಾರಿದ್ದರೂ ಅವ್ರ ಜೊತೆಯಲ್ಲೇ ಹಾಡುಗಳನ್ನು ಕೊಡೋದು. ಐ ಆಮ್ ಟಾಕಿಂಗ್ ಅಬೌಟ್ ಸಿಂಗರ್ಸ್. ಹಾಗೆಯೇ ಎಲ್ಲ ರಂಗಗಳಲ್ಲಿ ಕೂಡ ಎಷ್ಟೋ ಟ್ಯಾಲೆಂಟು ಇದ್ದರೂ ಕೂಡ ಅವಕಾಶ ಸಿಗಲಿಲ್ಲ ಅನ್ನೋ ಒಂದು ವೇದನೆಯಿಂದ ಇರೋ ಮಕ್ಕಳು, ಆರ್ಟಿಸ್ಟ್ ಸುಮಾರು ಜನ ಇದ್ದಾರೆ. ಈ ಪ್ಲಾಟ್ಫಾರ್ಮ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಸಿಂಗರ್ಸ್. ಯಾವ ರೀತಿಯಲ್ಲಿ ಆರ್ಟಿಸ್ಟ್ ಇದ್ದರೆ, MC ಆಗಿರಬಹುದು, ಕಾರ್ಯಕ್ರಮ ನಿರೂಪಣೆ ಮಾಡುವವರಿರಬಹುದು, ನೃತ್ಯ ಕಲಾವಿದರಾಗಿರಬಹುದು, ಇಲ್ಲಾಂದರೆ ಮ್ಯಾಜಿಷಿಯನ್ಸ್ ಇರಬಹುದು, ಅಂಡ್ ಗಾಯಕರು ಗಾಯನಿಯರಿರಬಹುದು, ಯಾರಿದ್ರೂ ಕೂಡ ವಾಟ್ ದೇ ಹ್ಯಾವ್ ಟು ಡೂ ಈಸ್, ಅವರ ಹತ್ರ ಏನು ಟ್ಯಾಲೆಂಟ್ ಇದೆಯೋ ಒಂದು ಚಿಕ್ಕ ವಿಡಿಯೋ ಮೂಲಕ ಈ ಚಿಲ್ಮೋರ್ ಅಂಜೀಸ್ ಅಪ್ಲಿಕೇಶನ್ನಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಸಾಕು. ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಅಂಜನಾ ಅರ್ಚನಾ ಬೇಕು, ಇಲ್ಲ ಬಾಲು ಬೇಕು ಅಂದರೆ ಅವ್ರಿಗೆ ಹೇಗೆ ಅವರು ಮೀಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅವ್ರ ನಂಬರ್ ಗೊತ್ತಾಗುತ್ತೆ, ಅವ್ರ ಸೆಕ್ರೆಟರೀಸ್ ನಂಬರ್ ಗೊತ್ತಾಗುತ್ತೆ. ಯಾರು ನೇರಾಗಿ ಬರ್ತಾರೆ, ಇಲ್ಲ ಅಂದರೆ ಫೋನಲ್ಲಿ ಮಾಡ್ತಾರೆ, ಸೆಕ್ರೆಟರೀಸ್ ಇರ್ತಾರೆ, ಎಲ್ಲ ನೋಡ್ಕೋತಾರೆ. ಆದರೆ ಈ ಮಧ್ಯಸ್ಥಾಯಿಯಲ್ಲಿರೋರು ಅವರಿಗೆ ಅವಕಾಶಗಳು ಸಿಗೋದು ಕಷ್ಟ. ಮೊದಲು ಅವ್ರು ಯಾರು ಅಂತ ಗೊತ್ತಾಗೋದು ಕಷ್ಟ. ಅದು ನಾನು ಆರ್ಟಿಸ್ಟ್ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಕಾರ್ಯಕ್ರಮ ಮಾಡೋರು ಕೂಡ ಒಂದು ಮಧ್ಯಸ್ಥಾಯಿಯಲ್ಲಿರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮಕ್ಕಳಿಗೆ ಏನಾದರೂ ಒಂದು ಬರ್ತ್ಡೇ ಪಾರ್ಟಿ ಆರ್ ಸಮಥಿಂಗ್ ದೇ ಹ್ಯಾವ್ ಟು ಡೂ, ಅದರಲ್ಲಿ ಏನಾದರೂ ಒಂದು 1 hour or 1.5 hour ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಇಟ್ಕೋಬೇಕು ಅಂದರೆ ಒಂದು ಮ್ಯಾಜಿಷಿಯನ್, ಮಕ್ಕಳು ಜಾಸ್ತಿ ಆಗಿದ್ರೆ ಮಿಮಿಕ್ರಿ ಕಾರ್ಯಕ್ರಮ, ಮ್ಯಾಜಿಷಿಯನ್ಸ್ ಜೊತೆಯಲ್ಲಿ ಮಾಡೋ ಕಾರ್ಯಕ್ರಮ, ಆ ಮ್ಯೂಸಿಷಿಯನ್ಸ್ ಜೊತೆಯಲ್ಲಿ ಮಾಡೋ ಸಂಗೀತದ ಕಾರ್ಯಕ್ರಮ ಮಾಡಬೇಕು ಅಂದರೆ ದೊಡ್ಡ ಬಜೆಟ್ನಲ್ಲಿ ದೊಡ್ಡ ಕಲಾವಿದರನ್ನು ಆಹ್ವಾನಿಸಿ ಮಾಡೋದಕ್ಕೆ ಕಷ್ಟವಾಗುತ್ತೆ. ಅವ್ರ ಬಜೆಟ್ ಚಿಕ್ಕದಾಗಿರುತ್ತೆ, ಬಟ್ ಆ ಬಜೆಟ್ನಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡಬಹುದು ಅಂತ ಅವರಿಗೆ ಒಂದು ನಂಬಿಕೆ ಕೊಡೋದಕ್ಕೆ ಈ ಪ್ಲಾಟ್ಫಾರ್ಮ್. ಯಾಕಂದ್ರೆ ಎಲ್ಲ ಕಲೆಗಳಲ್ಲಿ ಸಿದ್ಧಹಸ್ತರಾಗಿರ್ಬೇಕಿಲ್ಲ, ಅದರಲ್ಲಿ ಒಂದು ಪಿಪಾಸೆ ಇದ್ದರೆ ಸಾಕು. ಅವ್ರ ಟ್ಯಾಲೆಂಟ್ ಏನು ಅಂತ ಅಪ್ಲೋಡ್ ಮಾಡಿರ್ತಾರೆ. ಅದು ಯು ಕ್ಯಾನ್ ಗೋ ಇನ್ ಟು ದಿ ಅಪ್ಲಿಕೇಶನ್ ಅಂಡ್ ಚೆಕ್ ಯಾರು ಏನೇನು ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾರು ನಮಗೆ ಇಷ್ಟಪಟ್ಟವರಿದ್ದರೆ ಅವ್ರನ್ನ ಆಹ್ವಾನಿಸಬಹುದು ನಾವು. ಅದರಲ್ಲಿ ಅವರ ರೆಮ್ಯುನರೇಷನ್ ಏನು ತಗೋತಾರೆ ಅನ್ನೋದು ಕೂಡ ಇರುತ್ತೆ. ಈಗ ಇದರಲ್ಲಿ ಫಾರ್ ದಿ ಕಂಪನಿ ಕಾಲ್ಡ್ ಚಿಲ್ಮೋರ್ ಅನೀಸ್, ದೇ ಡೋಂಟ್ ಟೇಕ್ ಸಿಂಗಲ್ ಪೈಸಾ ಫ್ರಮ್ ದಿ ಆರ್ಟಿಸ್ಟ್. ತಗೊಳ್ಳೋದೇನೂ ಇಲ್ಲ. ಆರ್ಟಿಸ್ಟ್ ಅಪ್ಲೋಡ್ ಮಾಡೋದಕ್ಕೆ, ಇದರಲ್ಲಿ ಮೆಂಬರ್ಸ್ ಆಗೋದಕ್ಕೆ ಏನೂ ಫೀಸ್ ಇಲ್ಲ. ಕಾರ್ಯಕ್ರಮವನ್ನು ಏರ್ಪಾಡು ಮಾಡುವುದರ ಅವರ ದೇ ಹ್ಯಾವ್ ಟು ಶೇರ್ ಎ ಲಿಟಲ್ ಪರ್ಸೆಂಟೇಜ್ ಮತ್ತೆ ಕಾರ್ಯಕ್ರಮ ಮಾಡೋದಕ್ಕೆ ಈ ಪ್ಲಾಟ್ಫಾರ್ಮ್ ನಿರ್ವಾಹಿಗಳಿಗೂ ಮೇಬಿ ಅಬೌಟ್ 15% or 20% ಏನೋ ಇರುತ್ತೆ ಅಷ್ಟೇ. ದಟ್ಸ್ ಆಲ್. ಸೊ ದಿಸ್ ಈಸ್, ಇದೆಲ್ಲ ನೋಡುವಾಗ ನನಗೆ ಸಂತೋಷವಾಗ್ತದೆ ಏನು ಅಂದರೆ, ಆಲ್ರೆಡಿ ಪಾಪ್ಯುಲರ್ ಆಗಿರೋವರಿಗೆ ಬೇರೆ ನಮ್ಮ ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಬಟ್ ಟ್ಯಾಲೆಂಟ್ ಇದ್ದರೂ ಕೂಡ ಅಷ್ಟು ಜನಕ್ಕೆ ಪರಿಚಯವಾಗದಿರುವವರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂದರೆ ದಿಸ್ ಇಸ್ ಎ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಅವರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ಅದೇ ಬೆಳೆಯೋದಕ್ಕೆ ಕೂಡ ಇದು ಅದ್ಭುತವಾದ ಒಂದು ಅವಕಾಶ. ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಮೌತ್ ಪಬ್ಲಿಸಿಟಿ ಬಿಕಮ್ಸ್ ಬಿಗ್ ಅಂಡ್ ಬಿಗ್, ಅಂಡ್ ಅದು ಹಾಗೇನೆ ದೊಡ್ಡವರಾಗೋದಕ್ಕೆ ಅವಕಾಶ ಇದೆ. ವಾಟ್ ಟಿವಿಸ್ ಆರ್ ಡೂಯಿಂಗ್, ರಿಯಾಲಿಟಿ ಶೋಸ್, ಅದರ ಮೂಲಕ ಎಷ್ಟು ಮಕ್ಕಳಿಗೆ ಪ್ರಾಚುರ್ಯ ಸಿಗ್ತಾ ಇದೋ, ಎಷ್ಟು ಮಕ್ಕಳು ಪಾಪ್ಯುಲರ್ ಆಗ್ತಾ ಇದ್ದಾರೋ. ಬಟ್ ಎಲ್ಲರಿಗೂ ಒಂದು ಗಮ್ಯ ಅಂತ ಮನಸ್ಸಿನಲ್ಲಿ ಇರುತ್ತೆ, ಬಟ್ ಗಮ್ಯ ರೀಚ್ ಮಾಡೋದು ಕಷ್ಟ, ಎಲ್ಲರಿಗೂ ಸಿಗೋದಿಲ್ಲ. ಬಟ್ ಇದರಲ್ಲಿ ಒಂದೊಂದು ಸ್ಟೆಪ್ ಮೂಲಕ ಆ ಗಮ್ಯವನ್ನು ರೀಚ್ ಮಾಡೋದಕ್ಕೆ ಒಂದು ಅದ್ಭುತವಾದ ಅವಕಾಶ ಸಿಗುತ್ತೆ ಎಲ್ಲರಿಗೂ ಕೂಡ. ಸೊ ಇದನ್ನು ನೋಡ್ಬಿಟ್ಟು ಐ ಥಾಟ್, ನಾನು ಯಾವ ರಿಯಾಲಿಟಿ ಶೋ ಮಾಡಿದ್ರು ಕೂಡ ಇಟ್ ಈಸ್ ನಾಟ್, ಮೈ ರಿಯಾಲಿಟಿ ಶೋಸ್ ಆರ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಆಲ್ ದಿ ಪಾಪ್ಯುಲರ್ ರಿಯಾಲಿಟಿ ಶೋಸ್. ಅದರ ಮೂಲಕ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಮಾಡಬೇಕಾಗಿರೋದು, ಅಟ್ಲೀಸ್ಟ್ ದೇರ್ ಆರ್ ಸಮ್ ಸೋಷಿಯಲ್ ಪಾಯಿಂಟ್ಸ್ ವಿಚ್ ಐ ಡಿಸ್ಕಸ್ ಆಲ್ಸೋ ಆನ್ ದಿ ಪ್ಲಾಟ್ಫಾರ್ಮ್, ಅಂಡ್
ಐ ಟಾಕ್ ಅಬೌಟ್ ದಮ್. ಮಕ್ಕಳು ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಡ್ರೆಸ್ ಮಾಡ್ಕೋಬೇಕು, ದೊಡ್ಡವ್ರ ಜೊತೆಯಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಇದೆಲ್ಲ ಕೂಡ ನಾವೆಲ್ಲ ಕೂಡ ಹಂಚ್ಕೋತೀವಿ. ನಾನೇನು ಟೀಚರ್ ಅಲ್ಲ, ನಾನು ಹಂಚ್ಕೋತೀನಿ ಅಂತೀನಿ. ಯಾಕೆಂದ್ರೆ ಕಾರ್ಯಕ್ರಮ ಮೂಲಕ ಮಕ್ಕಳು ಹಾಡೋದ್ರಿಂದ ಕೂಡ ಐ ಆಮ್ ಲರ್ನಿಂಗ್ ಸೋ ಮಚ್ ಫ್ರಮ್ ದಟ್. ಇಟ್ಸ್ ಅ ಫ್ಯಾಕ್ಟ್, ವಿ ಲರ್ನ್ ಸೋ ಮಚ್ ಫ್ರಮ್ ದಟ್. ಸೊ ಅವ್ರು ಹೇಳಿದ ಹಾಗೆ ವಿ ಹ್ಯಾವ್ ಸೋಷಿಯಲ್ ಮೀಡಿಯಾ ನಾವು. ಯು ಕ್ಯಾನ್ ಗೋ ಇನ್ ಟು WhatsApp or Facebook or anything or YouTube. You will listen to lots of people what are they doing or talent ಏನು ಅಂತ. ಬಟ್ ಅವರಿಗಿಂತ ಕೂಡ ಸ್ವಲ್ಪ ಕೀಳ್ಮಟ್ಟದಲ್ಲಿ ಇರೋವರಿಗೆ ಆ ಅವಕಾಶ ಸಿಗಲಿಲ್ಲ ಅಂದರೆ ದಿಸ್ ಪ್ಲಾಟ್ಫಾರ್ಮ್ ಯೂಸ್ ಜಸ್ಟ್ ವಿತೌಟ್ ಸ್ಪೆಂಡಿಂಗ್ ಎ ಸಿಂಗಲ್ ಪೈಸಾ ದೇ ವಿಲ್ ಗೆಟ್ ಎನ್ ಅದ್ಭುತವಾದ ಒಂದು ಆಪರ್ಚುನಿಟಿ, ಎಕ್ಸ್ಪೋಷರ್ ಸಿಗತ್ತೆ. ಇದರ ಮೂಲಕ ಅವರು ಬೆಳೆಯೋದಕ್ಕೆ, ಸಂಸ್ಥೆ ಬೆಳೆಯೋದಕ್ಕೆ ಕೂಡ ಅದ್ಭುತವಾದ ಅವಕಾಶಗಳಿವೆ. ಸೊ ಇದಕ್ಕಿಂತ ಬೇರೆ ವಿಪುಲವಾಗಿ ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಯು ಆಲ್ ಶುಡ್ ಹ್ಯಾವ್ ಡೆಫಿನೆಟ್ಲಿ ನೋನ್ ಅಬೌಟ್ ಇಟ್. ಬೇರೆ ಏನಾದರೂ ನಿಮಗೆ ಪ್ರಶ್ನೆಗಳು, ಸಂಶಯಗಳಿದ್ದರೆ ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೋದು. ಆ್ಯಂಡ್ ಅರ್ಚನಾ ಯಾಕೆ ಬಂದಿದ್ದಾಳೆ ಸುಮ್ಮನೆ ವೈಫ್ ಶಿ ಕಮ್ ಸಂಭವ to see me. ನಿಮ್ಗೆ ಅರ್ಥ ಆಗಿರ್ಬೋದು. Is pocket this and tell all the younger generation people to become part and parcel of this one, so that they will get more opportunities to do that. That's all from my side. Is there anything I can do, sir? Okay, we are launching the logo now. You want to please do your job. ಅದರಲ್ಲೂ ಕೂಡ ಅವರು ಅತ್ಯದ್ಭುತವಾದಂತಹ ಸೇವೆಯನ್ನ ಮುಂದುವರಿಸಲಿ ಅನ್ನುವಂತಹ ಶುಭಾಶಯಗಳನ್ನ ನಾವು ಕೂಡ ಕೋರೋಣ. ಅವರಿಗೆ ಅಭಿನಂದನೆಗಳನ್ನ ಚಪ್ಪಾಳೆ ಮೂಲಕ ಸಲ್ಲಿಸೋಣ. ವಂಡರ್ಫುಲ್ ಸ್ಟೆಪ್ ಟೇಕನ್ ಬೈ ಕಂಪನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಂತ ಸರ್ ನಾನು ಪಾರ್ಶಲಿ ಹೋಗ್ತೀನಿ, ಯಾಕಂದ್ರೆ ನೀವು ಮಾತಾಡ್ತಿದ್ರೆ ನಮ್ಮ ಮನಸ್ಸಲ್ಲಿ ಒಂದು ರೀತಿ ಉತ್ಸವ ಮೂಡಿದ ಹಾಗಾಗತ್ತೆ. ನಿಮ್ಮ ಹಾಡು ಆ ಉತ್ಸಾಹ ಎರಡನ್ನೂ ಸೇರಿಸ್ಬಿಡುತ್ತೆ. ಹೀಗಾಗಿ ವಿಶೇಷವಾದ ಧನ್ಯವಾದ. ಅವರು ನಮಗೆ ಇಷ್ಟು ದಶಕಗಳಿಂದ ಕೊಡ್ತಾ ಇರುವಂತಹ ಸುಮಧುರವಾದ ಗಾನ ಸೇವೆಗೆ ನಾವು ಏನ್ ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ನನಗೆ ಗೊತ್ತಿಲ್ಲ. ಹೀಗಾಗಿ ಕಂಪನಿಯ ಮೂಲಕ ನಮ್ಮ ಒಂದು ಪ್ರೀತಿಯನ್ನ ಅವರಿಗೆ ಸಲ್ಲಿಸುವಂತಹ ಸಮಯ. SPB ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಬಹಳ ತೃಣ ಮಾತನಾಡೋಗ್ತೀನಿ, ಯಾಕೆಂದ್ರೆ ಅವರ ಸಾಧನೆ ಅಗಾಧ. ಸೊ SP ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ವಿಶೇಷವಾದ ಅವರ ಒಲವನ್ನು ಹಂಚಿಕೊಳ್ಳೋಕೆ ಪ್ರಥಮ ವೇದಿಕೆಗೆ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಸಂಸ್ಥೆ ಬಗ್ಗೆ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಿಮ್ಮವ್ರ ಬಗ್ಗೆ ಫಸ್ಟ್ ಒಂದು ಮಾತಾಡಿ. ಅವ್ರಿಗೆ ಮೈಕೆ ಬೇಡ ಅಂತ. ಮೈಕೆ ಬೇಡ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಸಿಗ್ತಾರೆ. ಇಲ್ಲೇ ಇರೋ ಸೆಲೆಬ್ರಿಟೀಸ್ ಕೈಗೆ ಸಿಗಲ್ಲ, ಅಷ್ಟೇ ಕಾವ್ಯಾರ ನೋಡಿ ಸಿಗಲ್ಲ. ಸೊ ಅದಕ್ಕೆಲ್ಲ ಒಂದು ವಿಶೇಷವಾದ ಪ್ಲಾಟ್ಫಾರ್ಮ್ ಆಗುತ್ತೆ ಇನ್ನು SP ಬಾಲಸುಬ್ರಹ್ಮಣ್ಯಂ ಸರ್ ಬಗ್ಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಭಾರತದ ಎಲ್ಲಾ ಭಾಷೆಯಲ್ಲೂ ಆಡಿರುವ ಒಬ್ಬ ಅದ್ಭುತ ಸಿಂಗರ್ ಅವರು. ಹಾಡಕ್ಕೆ ಶುರು ಮಾಡಿದಾಗ ನಮ್ಮ ಅಮ್ಮನೇ ಬಿಟ್ಟಿರಲ್ಲ. ಸೊ ತುಂಬಾ ಒಂದು ಸಂಗೀತದ ಸೇವೆ ಮಾಡಿದ್ದಾರೆ ಎಲ್ಲ. ಹಾಗಂದ್ರೆ ಕ್ಷಮಿಸಿ ಸರ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಪುರಾವಸ್ತುಶಾಸ್ತ್ರದಲ್ಲಿ ಇರಬೇಕಾಗಿರೋ ಏನ್ಷಿಯಂಟ್ಗಳು ಆಸ್ ಕಾಮನ್ ಸಿಚಿಯರ್ ಇನ್ನು ಜೀವಂತವಾಗಿದ್ದೀನಿ, ಸಂತೋಷ. ಆ್ಯಂಡ್ ಬಿಫೋರ್ ಐ ಫರ್ಗೆಟ್, ಕಾವ್ಯ ಅವರೊಂದು ಮಾತು ಹೇಳಿದ್ರು. ಸಾರಿ ಸರ್, ಐ ಡೋಂಟ್ ಟೇಕ್ ಮೋರ್ ದೆನ್ ನನ್ನ ಋಣ ಹೇಗೆ ನಾನು ತೀರಿಸ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಜನ್ಮದಲ್ಲಿ ಆಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಹುಟ್ಟಬೇಕಂದ್ರೆ ಬೇರೆ ಜನ್ಮವಿದ್ರೆ ಕರ್ನಾಟಕದಲ್ಲಿ ನಾನು ಹೋಗ್ತೀನಿ. ಎಲ್ಲ ರಾಜ್ಯಗಳಲ್ಲಿ ನನಗೆ ಪ್ರೀತಿ ವಿಶ್ವಾಸ ಸಿಗ್ತಾ ಇದೆ. ತುಂಬಾನೇ ಪ್ರೇಮಿಸ್ತಾರೆ, ತುಂಬಾನೇ ನಮ್ಮ ಮೇಲೆ ಗೌರವ ಕೊಡ್ತಾರೆ. ಆದ್ರೆ ಅದು ಏನು ಈ ದಿನಕ್ಕೂ ಕೂಡ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಕಾರಣ ಏನು ಅಂತ. ಇಡೀ ಕರ್ನಾಟಕದಲ್ಲಿ ಮೈ ಗಾಡ್, ಆ ಅಹಂಕಾರ ನನ್ನ ಮೇಲೆ ನಿಂತಿರೋ ಗೌರವ, ಅದನ್ನ ನಾನು ಯೋಚನೆ ಮಾಡಿದ ತಕ್ಷಣ ನನಗೆ ಭಯವಾಗುತ್ತೆ. ಯಾಕೆಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿತನ ನನ್ನ ತಲೆ ಮೇಲೆ ಇಟ್ಟಿದ್ದೀರಾ, ಅದಕ್ಕೆ ತಕ್ಕಂತೆ ನಾನು ಬಿಹೇವ್ ಮಾಡಬೇಕು. ಒಂದು ಕ್ಷಣ ನಾನು ಏನಾದರೂ ಹಾಗೆ ಹೀಗೆ ಆದರೂ ಕೂಡ ನನ್ನ ಮೇಲೆ ಗೌರವ ನಾನು ಕಳ್ಕೊತೀನಿ ಅನ್ನೋ ಭಯ ಬರುತ್ತೆ ನನಗೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ದಿ ಎಂಟೈರ್ Kannada speaking people wherever they are in the world.
ದೇ ಆರ್ ಮೈ ಬೆಸ್ಟ್ ಪ್ಯಾಟ್ರನ್ಸ್. ನಾನು ಹೇಳಲೇಬೇಕು. ನಾನು ಇದಕ್ಕೆ ನಾಚಿಕೆ ಪಡೋದಿಲ್ಲ, ಭಯ ಪಡೋದಿಲ್ಲ. ನಾನು ಕೆಲಸ ಮಾಡೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತಾಡ್ತಾ ಇರುವಾಗ ಕೂಡ ನಿಮ್ಮ ಪ್ರೇಮಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಬಟ್ ಯು ಕೆನಾಟ್ ಬೀಟ್ ಕನ್ನಡಿಗರ್ಸ್ ಅಂತೀನಿ ನಾನು ಯಾವಾಗ. ಅದರ ಕಾರಣ ಏನು ಗೊತ್ತಿಲ್ಲ. ಯಾರಾದ್ರೂ ಗೊತ್ತಾದ್ರೆ ದಯವಿಟ್ಟು ನನಗೆ ತಲುಪಿಸಿ. ಸೋಷಲ್ ಮಾಧ್ಯಮ ರಿಲ್ಯಾಕ್ಸ್ ಯು ಕ್ಯಾನ್ ಟಾಕ್. ಸೊ ಸಾಮಾನ್ಯವಾಗಿ ಜನರ ಕೇಳಿದ್ರೆ ಯಾವ್ದು ಕ್ಯಾಸ್ಟ್ ಅಂತಾರೆ, ಸಂಗೀತವೇ ಜಾತಿ, ಸಂಗೀತವೇ ಧರ್ಮ, ಸಂಗೀತವೇ ದೇವರು ಹೇಳುವಂಥ ವ್ಯಕ್ತಿ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್. ಸೊ ಅವರು ಇವತ್ತು ಈ ಕಾರ್ಯಕ್ರಮ ಬಂದಿದ್ದು ಬಹಳ ಖುಷಿ ಆಯ್ತು. ಇದರಲ್ಲೂ ಈ ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್, ಇದ್ರ ಸ್ಪೆಷಲಿ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಬಹಳ ಖುಷಿ ಆಗುತ್ತೆ ನನಗೆ, ಬಹಳ ಹೆಮ್ಮೆ ಅನ್ಸುತ್ತೆ. ಅವ್ರ ಜೊತೆ ಒಂದು ಕನ್ನಡದ ಎಲ್ಲ ನಟರು, ಎಲ್ಲ ಸ್ಟಾರ್ಸ್ಗೂ ಹಾಡುವಂಥ ಸಿಂಗರ್ ನಮ್ಮ ಬಾಲಸುಬ್ರಹ್ಮಣ್ಯಂ ಸರ್. ಅವರ ಹೀರೋ ಮ್ಯಾನರ್ಸ್ ಅಂತಕ್ಕಂತೆ, ಈಗ ಫಾರ್ ಎಕ್ಸಾಂಪಲ್ ಅನಂತ್ ನಾಗ್ ಮ್ಯಾನರ್ಸ್ ಅಂತಕ್ಕಂತೆ, ಇಲ್ಲ ಅಂಬರೀಷ್ ಸರ್ ಮ್ಯಾನರ್ಸ್, ಅವರ ಹಾವಭಾವ ತಕ್ಕಂತೆ ಆಡ್ತಾರೆ ಸರ್. ನಿಮ್ದು ರೊಮ್ಯಾಂಟಿಕ್ ಸೆನ್ಸ್ ಹೀರೋ ಮ್ಯಾನರ್ಸ್ ಅಂತಕ್ಕಂತೆ ಐ ಆಮ್ ವೆರಿ ರೊಮ್ಯಾಂಟಿಕ್ ಸರ್. Even now I'm very romantic. No doubt about it. So I still get love letters. ಸೊ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಒಂದು ಸ್ಟೇಜ್ ಹಂಚ್ಕೊಳ್ತಾ ಅವ್ರ ಜೊತೆ ನೋಡೋಕ್ಕೆ. ತುಂಬಾ ಧನ್ಯವಾದಗಳು ಸರ್ ಬಂದದಕ್ಕೆ. ರೆಡ್ಡಿ ಸರ್ ಕೂಡ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಯಾವ್ದು ಈಗ ನೋಡಿ ಒಂದು ಈಗ ಹೇಗಾಗಿದೆ ಅಂದ್ರೆ ಆಟೋ ಬಾಪ ಇದ್ದಿದ್ದು ಕರೆಕ್ಟ್ ಸಾಮಾನ್ಯವಾಗಿ, ಆದ್ರೆ ಈಗ ಎಷ್ಟು ಅಪ್ಡೇಟ್ ಆಗಿದೆ ಅಂದ್ರೆ ಓಲಾ ಆನ್ಲೈನಲ್ಲೆಲ್ಲ ಬುಕ್ ಮಾಡ್ತೀವಿ. ಸೊ ಈಗ ಸೆಲೆಬ್ರಿಟೀಸ್ಗೂ ಅಷ್ಟೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ರೆಡ್ಡಿ ಸರ್ ಮಾಡ್ತಾರೆ ಅಂತ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಬಹಳ ಖುಷಿ ಆಗಿದೆ. ಸೊ ಎಲ್ಲರಿಗೂ ಇದು ತಲುಪಿ ಅಂತ ಸಿಕ್ಕಿದ್ದನ್ನು ಬಳಸ್ಕೊಳ್ರಪ್ಪ ಅಂತ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದ. ಎಸ್ಪೆಷಲಿ ಹುಡುಗಿಯರು ಎಲ್ಲರೂ ತುಂಬಾ ಪ್ರೀತಿಸ್ತಾರೆ. ಸೊ ಐಮ್ ಶ್ಯೂರ್ ನಿಮಗೆ ನಮ್ಮೆಲ್ಲರಿಗೂ ಕೊಡುವಷ್ಟು ಪ್ರೀತಿ ನಿಮ್ಮ ಮನಸ್ಸಲ್ಲಿದೆ, ನಿಮ್ಮ ಮಾತಿನ ಮೂಲಕ ಗೊತ್ತಾಗ್ತದೆ. ಹಾಗೆ ಚಿಲ್ಬೋರಂಜಿ ಸಂಸ್ಥೆ ವತಿಯಿಂದ ಬಾಲು ಸರ್ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಾನು ಸದಾ ಅವ್ರನ್ನ ಹಾಗೆ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ರೆಂಡರ್ our token of respect to Baluji.